ಹೊಟ್ಟೆಗೆ ಹೋಟೆಲ್ ಅನ್ನೇ ನಂಬಿಕೊಂಡಿದ್ದ ಗ್ರಾಹಕರಿಗೆ ಬಿಸಿ ತಟ್ಟಿದ ಗ್ಯಾಸ್ ಸಿಲಿಂಡರ್. ₹30 ಇದ್ದ ತಿಂಡಿ ₹60 ಎಕ್ಸ್ಟ್ರಾ ಗ್ಯಾಸ್ ಚಾರ್ಜ್, ಕಂಗಾಲಾದ ಗ್ರಾಹಕರು. ಯಾವುದೋ ದೇಶದಲ್ಲಿ ಯುದ್ಧ, ಇನ್ಯಾವುದೋ ದೇಶದ ಜನರ ಜೇಬಿಗೆ ಕತ್ತರಿ. ಹೊಟ್ಟೆ ತುಂಬಿಸುವ ಉದ್ಯಮವಾದ ಹೋಟೆಲ್ ಉದ್ಯಮ ಇದೀಗ ಗ್ರಾಹಕರ ಹೊಟ್ಟೆ ಸುಡುವ ಉದ್ಯಮವಾಗಿ ಮಾರ್ಪಟ್ಟಿದೆ. ಪ್ರಾರಂಭದಲ್ಲಿ ತಿಂದದಕ್ಕೆ ಮಾತ್ರ ಬಿಲ್ ಪೇ ಮಾಡಬೇಕಿತ್ತು. ನಂತರ ತಿಂದಿದರ ಜೊತೆಗೆ ಜಿಎಸ್ಟಿ ಬಿಲ್ ಪೇ ಮಾಡಬೇಕಾಗಿ ಬಂದಿತು. ಈಗ ಇದೆಲ್ಲವನ್ನು ಮೀರಿ ಗ್ಯಾಸ್ ಬಿಲ್ ಅನ್ನು ಪೇ ಮಾಡಬೇಕಾಗಿದೆ ಎಂಬುದು ವಿಚಿತ್ರ ಸಂಗತಿ. ಕಮರ್ಷಿಯಲ್ ಗ್ಯಾಸ್ ಕೊರತೆಯ ಬಿಸಿ ಈಗ ನೇರವಾಗಿ ಗ್ರಾಹಕರಿಗೆ ತಟ್ಟಲಾರಂಭಿಸಿದೆ. ಹೌದು, ಮಧ್ಯಪ್ರಾಚ್ಯ ದೇಶಗಳ ನಿರಂತರ ಯುದ್ಧದ ಪರಿಣಾಮ ಇದೀಗ ಜಗತ್ತಿನ ಎಲ್ಲಾ ದೇಶಗಳ ಮೇಲೂ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತಿದೆ. ಎಲ್ಪಿಜಿ ಹಾಗೂ ಪೆಟ್ರೋಲ್ ಡೀಸೆಲ್ನ ಉತ್ಪಾದನಾ ಘಟಕಗಳಾಗಿರುವ ಈ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಅವಲಂಬಿತವಾಗಿದೆ. ಆದರೆ ಇಸ್ರೇಲ್, ಇರಾನ್, ಅಮೆರಿಕ ನಡುವಿನ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಮೇಲೆ ಯಥೇಚ್ಛವಾಗಿ ಬೀರಿದೆ. ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಬ್ಲಾಕ್ನಲ್ಲಿ 1ಕ್ಕೆ 2ರಷ್ಟು ಹಣ ಪಾವತಿಸುವ ಹಂತಕ್ಕೆ ಹೋಟೆಲ್ ಉದ್ಯಮ ತಲುಪಿದೆ. ಈ ಹಣ ಭರಿಸಲು ಸಾಧ್ಯವಾಗದ ಅದೆಷ್ಟೋ ಹೋಟೆಲ್ಗಳು ಮುಚ್ಚಿ ಹೋಗಿವೆ. ಇನ್ನು ಕೆಲವು ಹೋಟೆಲ್ಗಳು ಈ ಬಿಸಿಯನ್ನ ಗ್ರಾಹಕರ ಮೇಲೆ ಹಾಕಿವೆ. ಹಾಲಿನ ದರ ಹೆಚ್ಚಿದ್ರೆ ಟೀ, ಕಾಫಿ ಬೆಲೆ ಏರುತ್ತೆ. ತರಕಾರಿ ಬೆಲೆ ಹೆಚ್ಚಿದ್ರೆ ತಿಂಡಿ, ಊಟದ ದರ ಹೆಚ್ಚುತ್ತದೆ. ಒಟ್ನಲ್ಲಿ ಏನೇ ಹೆಚ್ಚಿದ್ರೂ ಅದು ಒಂದಲ್ಲ ಒಂದು ರೀತಿ ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರುತ್ತೆ. ಈ ಪರಿಣಾಮದಿಂದಾಗಿ ₹30 ಇರ್ತಿದ್ದ ತಿಂಡಿ ದರ ಇಂದು ₹60 ಆಗಿದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಇದೀಗ ₹60 ಜೊತೆಗೆ ಎಕ್ಸ್ಟ್ರಾ ಗ್ಯಾಸ್ ಚಾರ್ಜ್ ಕೂಡ ಹಾಕ್ತಿದ್ದಾರೆ. ಕಾಸ್ಟ್ಲಿ ಆಗ್ತಿರುವ ಈ ದುನಿಯಾದಲ್ಲಿ ಹೊಟ್ಟೆಗೆ ಹೋಟೆಲ್ ಅನ್ನೇ ನಂಬಿಕೊಂಡಿರುವ ಅದೆಷ್ಟೋ ಜನರು ಒಂದೊತ್ತಿನ ಊಟಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಒಟ್ನಲ್ಲಿ ಯಾವುದೋ ದೇಶದಲ್ಲಿ ನಡೆಯುವ ಯುದ್ಧಕ್ಕೆ ಇನ್ಯಾವುದೋ ದೇಶದ ಜನ ದಂಡ ತೆರೆಯುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇನ್ನಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರೆದಿದ್ದೇ ಆದರೆ ಹೋಟೆಲ್ ಉದ್ಯಮ ತೀರಾ ನೆಲಕಚ್ಚುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಜಯಂತ ಬಸವರಾಜು, ಜನಶಕ್ತಿ ಸ್ಪೆಷಲ್ ಸ್ಟೋರಿ, ಬೆಂಗಳೂರು.